ಗ್ರಾಮದಲ್ಲಿ ಕೆಲಕಾಲ ಶಾಂತಿ ನೆಲೆಸಿತ್ತು. ಆರವ್, ಕಿಯಾ ಮತ್ತು ವಿವಾನ್ ತಮ್ಮ ಸಹಜ ಜೀವನಕ್ಕೆ ಮರಳುತ್ತಾರೆ. ಆದರೆ ಅವರ ಹಿಂದಿನ ಪ್ರಯಾಣವು ಅವರನ್ನು ಒಳಗಿನಿಂದ ಬದಲಾಯಿಸಿತು. ಅವರಲ್ಲಿ ಹೊಸ ಆತ್ಮವಿಶ್ವಾಸ ಮತ್ತು ಸಾಹಸದ ಆಕರ್ಷಣೆ ಬೆಳೆದಿತ್ತು. ಒಂದು ದಿನ ಅವರು ವಿವಾನ್ ಅವರ ಅಜ್ಜನ ಹಳೆಯ ವಸ್ತುಗಳ ನಡುವೆ ನಿಗೂಢ ಪುಸ್ತಕವನ್ನು ಕಂಡುಕೊಂಡರು. ಪುಸ್ತಕದ ಪುಟಗಳು ಖಾಲಿಯಾಗಿದ್ದವು, ಆದರೆ ವಿವಾನ್ ಅದರ ಮೇಲೆ ಕೈ ಹಾಕಿದಾಗ ಪ್ರಕಾಶಮಾನವಾದ ಅಕ್ಷರಗಳು ಹೊರಹೊಮ್ಮಿದವು. ಕಿಯಾ ಪುಸ್ತಕವನ್ನು ಎಚ್ಚರಿಕೆಯಿಂದ ಓದಿ ಹೇಳಿದನು, ಇದು ಯಾವುದೋ ಪ್ರಾಚೀನ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ, ಆದರೆ ನನಗೆ ಕೆಲವು ಪದಗಳು ಅರ್ಥವಾಗುತ್ತವೆ. ಅದು ನಮ್ಮನ್ನು ಕಾಡಿಗೆ ಹಿಂತಿರುಗಿಸುವ ಬಗ್ಗೆ ಮಾತನಾಡುತ್ತಿದೆ. ಬಹುಶಃ ಇದು ನಮಗೆ ಹೊಸ ಸಿಗ್ನಲ್ ಆಗಿರಬಹುದು, ಅದನ್ನು ನಿರ್ಲಕ್ಷಿಸಬಾರದು ಎಂದು ಆರವ್ ಹೇಳಿದನು. ಮೂವರು ಮತ್ತೊಮ್ಮೆ ಕಾಡಿಗೆ ಹೋಗಲು ತಯಾರಿ ಆರಂಭಿಸಿದರು. ಈ ಸಮಯದಲ್ಲಿ ಪುಸ್ತಕವು ಅವನಿಗೆ ಹೊಸ ಸ್ಥಳದ ನಕ್ಷೆಯನ್ನು ತೋರಿಸಿತು, ಕಪ್ಪು ಪರ್ವತದ ಇನ್ನೊಂದು ಬದಿಯಲ್ಲಿ. ಅದೃಶ್ಯ ಅಪಾಯದ ಬಗ್ಗೆ ಎಚ್ಚರಿಕೆಗಳು ಇದ್ದವು. ನಾವು ಜಾಗರೂಕರಾಗಿರಬೇಕು, ಕಿಯಾ ವಿವರಿಸಿದನು. ನಾವು ಯಾವಾಗಲೂ ಸಿದ್ಧರಿದ್ದೇವೆ, ವಿವಾನ್ ನಗುತ್ತಾ ಹೇಳಿದ. ಮೂವರು ಹೊಸ ಬೆದರಿಕೆಯನ್ನು ಎದುರಿಸಲು ಸಾಧ್ಯವಾಗುತ್ತದೆ. ಕಪ್ಪು ಪರ್ವತದ ಇನ್ನೊಂದು ಬದಿಯಲ್ಲಿ ಯಾವ ರಹಸ್ಯವನ್ನು ಮರೆಮಾಡಲಾಗಿದೆ? ಮಾಂತ್ರಿಕನು ನಿಜವಾಗಿಯೂ ಅಂತ್ಯಗೊಂಡಿದ್ದಾನೆಯೇ ಅಥವಾ ಅದೆಲ್ಲವೂ ದೊಡ್ಡ ಬಲೆಯೇ? ನಿಮಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.